ನನ್ನ ಪ್ರೀತಿಯ ಮತ್ತು ಮಕ್ಕಳೇ, ದೇವರ ನಾಮದಲ್ಲಿ, ದೇವರ ಆಶೀರ್ವಾದದಲ್ಲಿ ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದ ಸದಾ ಬೆಳೆಯಲೆಂದು ನಾನು ಪ್ರಾರ್ಥಿಸುವೇನು. ಹಾಗೂ ನಾನು ಪ್ರಾರ್ಥಿಸುವೇನು, ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ನಿಮ್ಮ ಎಲ್ಲ ಕುಟುಂಬದ ಎಲ್ಲ ಆತ್ಮಗಳಿಗೆ, ಎಲ್ಲ ಕುಟುಂಬದಲ್ಲಿ ಸತ್ತು ಹೋದ ಎಲ್ಲ ಕುಟುಂಬವನ್ನು ನಿಮ್ಮನ್ನು ಅಗಲಿ ಹೋದ ನಿಮ್ಮ ಕುಟುಂಬದಸ್ಥರ ಆತ್ಮಕ್ಕೆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ಅವರದ್ದು ಸಲ್ವೇಷನ್ ಆಗಲೆಂದು ನಾನು ಪ್ರಾರ್ಥಿಸುವೇನು. ಮತ್ತು ಅವರೆಲ್ಲರೂ ಸ್ವರ್ಗ ರಾಜ್ಯಕ್ಕೆ ಹೋಗಿ ಸೇರಲೆಂದು ಪ್ರಾರ್ಥಿಸುವೇನು. ಹೀಗೆ ಜಗತ್ತಿನಲ್ಲಿ ಸ್ಪಿರಿಟ್ ಜೀಸಸ್ ಅಭಿಷೇಕದ ಮುಖಾಂತರ ಶಾಂತಿ, ಸಮಾಧಾನ ಮತ್ತು ಹಾಗೂ ಬಿಡುಗಡೆ ಈ ಜಗತ್ತಿಗೆ ಸಿಗಲಿ ಆ ಎಲ್ಲ ಆತ್ಮಗಳಿಗೆ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಒಂದು ಸಣ್ಣವಾದ ವಾಕ್ಯವನ್ನು ನಾವು ನೋಡುವ ಪ್ರೀತಿಯ ನಮ್ಮದು ಮಕ್ಕಳೇ. ಒಂದು ಸಣ್ಣವಾದ ವಾಕ್ಯ ಈ ಒಂದು ಕಷ್ಟದ ಕಾಲದಲ್ಲಿ, ಇದು ಯೇಸುವಿನ ಕಷ್ಟದ ಕಾಲದಲ್ಲಿ. ಹೌದು, ಯೇಸು ಅದು ಕೇವಲ ಚಲಿಸಿಕೊಟ್ಟದು ನಮಗೆ ಒಂದು ಮಾಡಲಿಕ್ಕೆ ಒಂದು ಹಬ್ಬ ಅಂತಲ್ಲ. ಆ್ಯಕ್ಚುಲಿ ಈ ಟೈಮಲ್ಲಿ ಜೀಸಸ್ ಪ್ರೆಸೆನ್ಸ್ ಇದೆ. ಈ ಟೈಮಲ್ಲಿ ಜೀಸಸ್ ಪ್ರೆಸೆನ್ಸ್ ಇದೆ. ಹೌದು, ಜೀಸಸ್ ಬಂದರು, ಶಿಲುಬೆಯ ಮೇಲೆ ಸತ್ತರು, ಹೋದರು, ಅದು ನಿಜ. ಆದರೂ ಕೂಡ ಆ ಶಕ್ತಿ, ಆ ಕಷ್ಟಗಳ ಅನುಭವ ಈ ಟೈಮಲ್ಲಿ ಇದೆ. ಈ ಪವಿತ್ರ ಸಭೆ ಕೊಟ್ಟ ಈ ಸಮಯದಲ್ಲಿ ಆ ಜೀಸಸ್ನ ಕಷ್ಟಗಳು, ಜೀಸಸ್ ಸುರಿಸಿದ ರಕ್ತ ಈ ಸಮಯದಲ್ಲಿ ವರ್ಕ್ ಆಗುತ್ತೆ. ಆಶೀರ್ವಾದ ವರ್ಕ್ ಆಗುತ್ತೆ, ಬಾಂಡೇಜ್ ಬ್ರೇಕ್ ಆಗುತ್ತೆ, ಸೋಲ್ಸ್ಗಳ ಸಲ್ವೇಷನ್ ಆಗುತ್ತೆ. ಸೊ ಹಾಗಾಗಿ ಈ ಸಮಯ ಒಂದು ಪವಿತ್ರವಾದ ಸಮಯ. ಈ ಸಮಯ ಈ ಇಡೀ ಮನಕುಲಕ್ಕೆ ಬಿಡುಗಡೆ ಕೊಡುವಂತಹ ಸಮಯ. ಈ ಸಮಯದಲ್ಲಿ ದುಷ್ಟಶಕ್ತಿಗಳ ಪ್ರಭಾವವು ಎಲ್ಲ ಚರ್ಚ್ಗಳ ಫ್ಯಾಮಿಲಿಗೆ ಹೆಚ್ಚಾಗಿ ಬರುತ್ತೆ. ಆಗ್ಬೋದು, ನಮಗೆ ಕೆಲವು ಸರ್ತಿ ನಮ್ಮ ಕುಟುಂಬದವರಿಗೆ ಕಷ್ಟಗಳು ಬರ್ಬೋದು. ಕಷ್ಟದಲ್ಲಿ ನಮಗೆ ಕೆಲವು ಕುಟುಂಬಗಳಲ್ಲಿ ಮರಣಗಳು ಬರ್ಬೋದು ಅಲ್ವಾ. ಆದರೂ ಯೇಸು ಅವರಿಗೋಸ್ಕರ ಸತ್ತಿದ್ದಾರೆ, ನಮಗೋಸ್ಕರ ಸತ್ತಿದ್ದಾರೆ, ಎಲ್ಲರಿಗೋಸ್ಕರ ಸತ್ತಿದ್ದಾರೆ. ಈ ಸಮಯದಲ್ಲಿ ಜೀಸಸ್ ಕೇವಲ ಶಿಲುಬೆ ಹೊತ್ಕೊಂಡು ಮಾತ್ರ ಹೋದದಲ್ಲ, ನಮ್ಮ ಪಾಪಗಳನ್ನು ಕ್ಷಮೆ ಆಗಿ ನಾವು ಪರಿಶುದ್ಧ ಜೀವನವನ್ನು ಜೀವಿಸಿ ಅವರೊಂದಿಗೆ ಬಾಳ್ಬೇಕಂತ ಈ ಒಂದು ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡೋಕ್ಕೆ, ಅವರೊಂದಿಗೆ ಇರೋಕ್ಕೆ, ಅವರ ಕಷ್ಟಗಳಿಗೆ ಸಹಕರಿಸಲಿಕ್ಕೆ. ಹೇಗೆ ವೆರೋನಿಕಾ ಯೇಸುವಿನ ಕಷ್ಟಕ್ಕೆ ಯೇಸು ಶಿಲುಬೆಯನ್ನು ಹೊತ್ಕೊಂಡು ಒಯ್ಯುವಾಗ ಅವನ ಕಷ್ಟಕ್ಕೆ ಸ್ಪಂದಿಸಿದ್ಲು, ಹಾಗೆ ನಾವು ಕೂಡ ಅವನ ಕಷ್ಟಕ್ಕೆ ಸ್ಪಂದಿಸಬೇಕಂತ ಈ ಸಮಯ ನಮಗೆ ಯೇಸು ಕೊಟ್ಟಿದ್ದಾರೆ. ಯೇಸು ಆ ಶಿಲುಬೆ ಹೊತ್ತುವಾಗ ಮೌನದಿಂದ ಹೋಗಲಿಲ್ಲ. ಯೇಸು ಎಲ್ಲ ಜಗತ್ತಿನ ಜನರಿಗೋಸ್ಕರ, ಎಲ್ಲ ಜನರೇಷನ್ಗೋಸ್ಕರ ಪ್ರೇ ಮಾಡ್ತಾ ಇತ್ತು. ಅವರಿಗೆ ಬಿಡುಗಡೆ ಕೊಡು ತಂದೆಯೇ, ಅವರ ಪಾಪಗಳನ್ನು ಕ್ಷಮಿಸು ತಂದೆಯೇ, ಈ ನನ್ನ ಕಷ್ಟದ ಒಂದು ಮರಣದ ಮುಖಾಂತರ ಅವರಿಗೆ ಬಿಡುಗಡೆ ಕೊಡು ತಂದೆಯೇ, ಆ ಎಲ್ಲ ಆತ್ಮಗಳಿಗೆ ಬಿಡುಗಡೆ ಕೊಡು ತಂದೆಯೇ ಎಂದು ಯೇಸುದೇವರು ಸ್ವರ್ಗೀಯ ಪಿತನ ಹತ್ರ ಪ್ರಾರ್ಥಿಸ್ತಿದ್ರು. ಯಾಕೆಂದರೆ ಯೇಸುದೇವರು ಸಾಯುವ ಮುಂಚೆ ಹೋಗಿದ್ದು ಎಲ್ಲಿ ಬೇಡಲಿಕ್ಕೆ? ಸ್ವರ್ಗೀಯ ಪಿತನಲ್ಲಿ. ಯೇಸುದೇವರು ಹೇಳಿದೆ ಅಂತ ನೀವು ನನಗೆ ಕಳ್ಳರಾಗಿ ಹೇಳಲಿಕ್ಕೆ ಬಂದಿದ್ದೀರಾ? ನಾನು ಒಂದು ಶಬ್ದ ಹೇಳಿದರೆ, ನನ್ನ ಕರ್ತನಿಗೆ, ನನ್ನ ಪಿತನಿಗೆ ನಾನು ಒಂದು ಮಾತು ಹೇಳಿದರೆ ಅವರು ನಿಮಗೆ ಅಲ್ವಾ, ನೀವು ಹಿಡಿಯಲು ನನಗೆ ಸಾಧ್ಯನಾ, ಎತ್ಕೊಂಡು ಹೋಗ್ತಾರೆ ಈಗಲೇ ಅಂತ ಹೇಳಿದ್ರು. ಯಾರು? ಯೇಸುದೇವರು ಆ 2000 ವರ್ಷದ ಹಿಂದೆ ಅಲ್ವಾ. ಒಂದು ಸಣ್ಣವಾದ ಒಂದು ವಾಕ್ಯವನ್ನು ನಾವು ನೋಡುವ ಪ್ರೀತಿಯ ನನ್ನ ಮುದ್ದು ಮಕ್ಕಳೇ. ಅದರ ಅರ್ಥ ಹಾಗೆ, ಆ ವಾಕ್ಯದ ಅರ್ಥ ಹಾಗೆ. ಸೊ ನಾವೊಂದು ಸಣ್ಣವಾದ ವಾಕ್ಯವನ್ನು ನಾವು ನೋಡುವ ಪ್ರೀತಿಯ ನನ್ನ ಮುದ್ದು ಮಕ್ಕಳೇ. ಮ್ಯಾಥ್ಯೂ ಚಾಪ್ಟರ್ 26 ವರ್ಸಸ್ 26 to 30. ಮ್ಯಾಥ್ಯೂ ಚಾಪ್ಟರ್ 26 ವರ್ಸಸ್ 26 to 30. ಓಕೆನಾ? ಸೊ कोंकणी ओद्तिದ್ದೇನೆ. तो जेवण रस्ताना जेजून उंडो घेतलो आनी अर्गांत तेस्त तो मोडलो आनी आपल्या शिसांक दिवन म्हळें, घेया आनी खाया, ही म्हजी कूड. उपरांत ताणें काल्स घेतली आनी देवाक अर्गां दितस तांकां ती वांटली. म्हणून तुमी समेस्त हातून पियेया, कित्याक हें म्हजें रगत सोलोतीर करता तें समेस्त मनशां पासत पथकांच्या भक्षणा खातीर तें वरां उरतलें. हांव तुमकां सांगता, म्हज्या बापाच्या राज्यांत हांव 10 मळो रोस तुमच्या सवें नव्यान पियेसर ह्या फुडा तो हांव पिवचो ना. उपरांत गीत गावन सतस ते ಒಲಿವೆ दोंगराक भायर सरून गेले. प्रेस गॉड, हालेलुया. ते ಒಲಿವೆ दोंगराक भायर सरून गेले. ಹೌದು ಪ್ರೀತಿಯ ಮುದ್ದು ಮಕ್ಕಳೇ, ಈ ವಾಕ್ಯ ಹೇಳ್ತಾ ಇದೆ ಮ್ಯಾಥ್ಯೂ ಚಾಪ್ಟರ್ 26 ವರ್ಸಸ್ 26 to 30. ಈ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಹೇಗೆ ಆ ಒಂದು
ಅಂತಿಮವಾದ ಆಹಾರ ಅಲ್ವಾ. ಯೇಸುವಿನ ಶಿಷ್ಯರೊಂದಿಗೆ ಅದೊಂದು ಅಂತಿಮವಾದ ಆಹಾರ. ಅವರ ಶಿಷ್ಯರೊಂದಿಗೆ ಮಾತ್ರ ಅಲ್ಲ, ಅವರ ಶಿಷ್ಯರೊಂದಿಗೆ 2000 ವರ್ಷದ ಹಿಂದೆ ಅವರು ಆ ಆಚರಣೆ ಮಾಡಿದರು. ಅವ್ರ ಶಿಷ್ಯರೊಂದಿಗೆ ಮಾತ್ರ ಅಲ್ಲ, ಅವ್ರ ಶಿಷ್ಯರೊಂದಿಗೆ ನಮಗೆ ಕೂಡ ಆ ಆಹಾರವನ್ನು ಕೊಟ್ಟಿದ್ದಾರೆ. ಪವಿತ್ರ ಸಭೆಯಲ್ಲಿದ್ದ ನಮಗೂ ನಿಮಗೂ ನಮಗೆಲ್ಲರಿಗೂ ಆ ಆಹಾರವನ್ನು ಯಾರು ಕೊಟ್ಟಿದ್ದಾರೆ? ಯೇಸು ದೇವರು ಕೊಟ್ಟಿದ್ದಾರೆ ಅಲ್ವಾ. ಯಾಕೆ ಕೊಟ್ಟಿದ್ದಾರೆ ಆ ಆಹಾರವನ್ನು? ಆ ದೈನಂದಿನ ಆಹಾರವನ್ನು ನಮಗೆ ಯಾಕೆ ಕೊಟ್ಟಿದ್ದಾರೆ? ಆ ಬ್ರೆಡ್ಡನ್ನು, ಆ ಹೋಲಿ ಬ್ರೆಡ್ಡನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಈ ವಾಕ್ಯ ಹೇಳ್ತಿದೆ. ನಮ್ಮ ಪಾಪಗಳಿಗೋಸ್ಕರ ಕೊಟ್ಟಿದ್ದಾರೆ. ನಮ್ಮ ಪಾಪಗಳಿಗೋಸ್ಕರ ಆ ಒಂದು ಬ್ರೆಡ್ಡನ್ನು ಕೊಟ್ಟಿದ್ದಾರೆ. ನಾವು ಹೇಳುದು ಬ್ರೆಡ್ಡನ್ನು ಕೊಟ್ಟಿದ್ದಾರೆ ಅಂತ ಅಲ್ಲ, ಅವರು ವಾಕ್ಯವನ್ನು ಕೊಟ್ಟಿದ್ದಾರೆ. ನೋಡಿ, ವಾಕ್ಯವನ್ನು ನೋಡಿ, ಅವರು ವಾಕ್ಯವನ್ನು ಕೊಟ್ಟಿದ್ದಾರೆ. ಅವರು ಬ್ರೆಡ್ಡನ್ನು ಕೊಟ್ಟಿಲ್ಲ, ಅವರು ವಾಕ್ಯವನ್ನು ನಿಮಗೆ ಕೊಟ್ಟಿದ್ದಾರೆ. ಆ ವಾಕ್ಯವು ಆ ಬೈಬಲಲ್ಲಿ ಇದೆ. ಆ ವಾಕ್ಯವು ಚರ್ಚ್ನಲ್ಲಿ ಯಾವಾಗ ಒಂದು ಒಬ್ಬ ಅಭಿಷಕ್ತವಾದ ಯಾಜಕನು ಹೇಳ್ತಾನೆ, ಅದೇ ವಾಕ್ಯವನ್ನು ಹೇಳ್ತಾನೆ, ಅದೇ ವರ್ಡ್ ಆಫ್ ಗಾಡ್ ಹೇಳ್ತಾನೆ. ಪವಿತ್ರಾತ್ಮನು ಬಂದು ಆ ಬ್ರೆಡ್ಡನ್ನು, ಆ ಕೊಂಗನಲ್ಲಿ ಕುಂಗರ್ ಅಂತ ಹೇಳ್ತಾರೆ, ಆ ಪ್ರಸಾದವನ್ನು ಆ ಹೋಲಿ ಕಮ್ಯುನಿಯನನ್ನು ಏನು ಮಾಡ್ತಾನೆ? ಪವಿತ್ರಾತ್ಮನು ದೇವರ ಮಾಂಸವಾಗಿ ಪರಿವರ್ತನೆ ಮಾಡುತ್ತಾನೆ. ಹಾಗೂ ಆ ಪ್ರೇಷಸ್ ಬ್ಲಡ್ಡನ್ನು ನಿಮ್ಮ ಮತ್ತು ನಮ್ಮ ಪಾಪಗಳಿಗೋಸ್ಕರ, ನಿಮ್ಮ ಮತ್ತು ನಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಲು ಆ ಪವಿತ್ರಾತ್ಮನು ಆ ವೈನನ್ನು ಪ್ರೇಷಸ್ ಬ್ಲಡ್ ಆಗಿ ಪರಿವರ್ತನೆ ಮಾಡುತ್ತಾನೆ. ಇಟ್ಸ್ ಅ ಮಿರಿಕಲ್. ಅಲ್ಲೇ ಮಿರಿಕಲ್ ಆಗ್ತಾ ಇದೆ. ನಾವು ಬೇರೆ ಯಾವ ಮಿರಿಕಲ್ ಹೆಚ್ಚಾಗಿ ನೋಡಬೇಕಂತಿಲ್ಲ. ಯುಕರಿಸ್ಟ್ ಅಡೋರೇಷನ್ನ ಇದರಲ್ಲಿ ನಮಗೆ ಆ ಒಂದು ಪ್ರೆಸೆನ್ಸ್ ಆಗುತ್ತೆ. ಯಾರು ಮಾಡ್ತಾನೆ? ಪವಿತ್ರಾತ್ಮನು ಮಾಡುತ್ತಾನೆ. ಎಲ್ಲಿ? ಹೋಲಿ ಕ್ಯಾಥಲಿಕ್ ಚರ್ಚಲ್ಲಿ. ಯಾವಾಗ ಪ್ರೀಸ್ಟ್ ಆ ವರ್ಡ್ ಆಫ್ ಗಾಡ್ ಹೇಳ್ತಾನೆ, ಯಾವಾಗ ಪ್ರೀಸ್ಟ್ ಯೇಸು ದೇವರು ಹೇಳಿದಂಥ ಬಾಯಿಂದ ಬಂದ ಮಾತನ್ನು ಹೇಳ್ತಾನೆ, ಆಗ ಅಲ್ಲಿ ಪವಿತ್ರಾತ್ಮನು ಕೆಲಸ ಮಾಡ್ತಾನೆ. ಪ್ರೀಸ್ಟ್ ಪೋಪ್ ಹೇಳುವುದಲ್ಲ, ಅದು ಯೇಸು ದೇವರು 2000 ವರ್ಷದ ಹಿಂದೆನೇ ಆ ಮಾತನ್ನು, ಆ ವರ್ಸಸ್ಸನ್ನು ಹೇಳಿಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ಯಾವಾಗ ಪ್ರೀಸ್ಟ್, ಒಂದು ಅಭಿಷಕ್ತವಾದ ಪ್ರೀಸ್ಟ್ ಹೇಳ್ತಾನೆ, ಆ ಮಾತನ್ನು ಹೇಳ್ತಾನೆ, ಆವಾಗ ಅಲ್ಲಿ ಮಿರಕಲಾಗುತ್ತೆ. ಪವಿತ್ರಾತ್ಮನು ಅದೇ ರೀತಿ ಮಾಡ್ತಾನೆ, ಮಾಡಲ್ಲ ಅಂತಲ್ಲ, ಮಾಡ್ತಾನೆ. ಯಾಕೆ? ಯೇಸು ದೇವರು ಆ ಶಿಷ್ಯರೊಂದಿಗೆ, ಆ 12 ಜನ ಶಿಷ್ಯರೊಟ್ಟಿಗೆ ಆ ಒಂದು ಅಂತಿಮವಾದ ಆಹಾರವನ್ನು, ಆ ಅಂತಿಮವಾದ ದೈವಿಕ ಆಹಾರವನ್ನು ಶಿಷ್ಯರಿಗೆ ಕೊಡುವಾಗ ಪರಿವರ್ತನೆ ಆಯಿತು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪರಿವರ್ತನೆ ಆಯಿತು, ಅಲ್ಲಿ ಕೂಡ ಪರಿವರ್ತನೆ ಆಯಿತು. ಯೇಸು ದೇವರು 5,000 ಜನರಿಗೆ, 5,000 ಹೆಚ್ಚು ಜನರಿದ್ದರು, ಅದು ಕೂಡ 5,000 ಜನರಿಗೆ ಊಟ ಬಡಿಸಿದ್ರು. ಯಾರತ್ರ? ಸ್ವರ್ಗೀಯ ಪಿತನ ಹತ್ರ ಬೇಡಿ ಅಲ್ವಾ. ಮೇಲೆ ಕೈ ಎತ್ತಿ ಎಷ್ಟೋ ಮೀನುಗಳಿದ್ದವು ಅಲ್ವಾ, ಈ ಮೀನುಗಳಾದವು, ಆಹಾರ ಆಯಿತು, ಬ್ರೆಡ್ ಬನ್ನುಗಳಾದವು ಅಲ್ವಾ. ಈಗ ಆಗ ಒಂದು ಎಂತ ಹೇಳ್ತಾರೆ, ಆ ಇಸ್ರೇಲ್ ಕಾಲದಲ್ಲಿ ಎಂಥದ್ದು ಹೇಳ್ತಾ ಇದ್ರು. ಸೊ ಹಾಗೆಯೇ ವರ್ಡ್ ಪ್ರೀಚ್ ಮಾಡಿದರು ಯೇಸು ದೇವರು. ಅದೇ ವರ್ಡ್ ಚರ್ಚಲ್ಲಿ ಪ್ರೀಸ್ಟ್ ಹೇಳ್ತಾನೆ. ಅದೇ ವರ್ಡ್ ಪ್ರೀಸ್ಟ್ ಹೇಳಿದ್ದಲ್ಲ, ಪೋಪ್ ಬರೆದದ್ದಲ್ಲ, ಯೇಸು ದೇವರು ಹೇಳಿದ್ದು. ಆಗ ಅಲ್ಲಿ ಆ ಬ್ಲಡ್ ಪರಿವರ್ತನೆ ಆಗುತ್ತೆ, ಹೋಲಿ ಕಮ್ಯುನಿಯನ್ ಅಲ್ಲಿ ಪರಿವರ್ತನೆ ಆಗುತ್ತೆ. ಯಾರ ಮಾತನ್ನು ಪ್ರೀಸ್ಟ್, ಒಬ್ಬ ಅಭಿಷಕ್ತ ಪ್ರೀಸ್ಟ್ ಹೇಳ್ತಾ ಇದ್ದಾನೆ? ಯೇಸು ದೇವರ ಮಾತನ್ನು ಹೇಳ್ತಾ ಇದ್ದಾನೆ, ಬೇರೆ ಯಾವ ಮಾತು ಹೇಳ್ತಾ ಇಲ್ಲ. ಅವನ ಚರ್ಚಲ್ಲಿ ಅವನ ಡ್ರೆಸ್ಸನ್ನು ಹಾಕಿ ನಿಲ್ಲುವಾಗ, ಡ್ರೆಸ್ಸನ್ನು ಹಾಕಿ ಅರ್ಥಭರಿತವಾದ ಒಂದು ಡ್ರೆಸ್ಸನ್ನು ಹಾಕಿ ಅವನು ಆಲ್ಟರ್ ಮೇಲೆ ನಿಲ್ಲುವಾಗ ಆ ಮಾತನ್ನು ಹೇಳ್ತಾನೆ. ಆಗ ಪವಿತ್ರಾತ್ಮ ಅಲ್ಲಿ ಬರ್ತಾನೆ. ಆ ಮಾತು ಯಾವಾಗ ಅವನು ಹೇಳ್ತಾನೆ, ಅಲ್ಲಿ ಪವಿತ್ರಾತ್ಮನು ವಾಯಿನ್ ಇದ್ದದ್ದು ಬ್ಲಡ್ ಮಾಡ್ತಾನೆ, ಕಮ್ಯುನಿಯನ್ ಇದ್ದದ್ದು ಮಾಂಸ ಮಾಡ್ತಾನೆ. ಯಾರ ಮಾಂಸ? ಯೇಸುದೇವನ ಮಾಂಸ. ಅದಕ್ಕೆ ನಾವು ಹೇಳೋದು, ನಾವು ಯಾವಾಗಲೂ ಕ್ಯಾಥಲಿಕ್ ಚರ್ಚ್ ಒಳಗೆ ಅಥವಾ ನಾವು ಯಾವಾಗಲೂ ಹೋಲಿ ಕ್ಯಾಥಲಿಕ್ ಚರ್ಚ್ ಒಳಗೆ ಬರುವಾಗ ನಾವು ನಮ್ಮ ಪಾಪಗಳನ್ನು ತ್ಯಜಿಸಿ, ನಮ್ಮ ಪಾಪಗಳನ್ನು ರಿಪೆಂಟೆನ್ಸ್ ಮಾಡಿ ನಾವು ಚರ್ಚ್ ಒಳಗೆ ಹೋಗಬೇಕು. ಆಗ್ಬೋದು ನಿಮಗೆ ಕನ್ಫೆಷನ್ ಮಾಡಲು ಸಾಧ್ಯವಿಲ್ಲ, ಆಗ್ಬೋದು ನಿಮಗೆ ಕನ್ಫೆಷನ್ ಮಾಡಲು ಆಗ್ತಾ ಇಲ್ಲ, ಆಗ್ಬೋದು ನಿಮಗೆ ಪ್ರೀಸ್ಟ್ ಹತ್ರ ನೀವು ಮಾಡಿದ ಘೋರವಾದ ಪಾಪಗಳನ್ನು ಹೇಳಲು ಸಾಧ್ಯವಿಲ್ಲ. ಆದರೆ ನೀವು ಚರ್ಚ್ ಒಳಗೆ ಹೋಗುವಾಗ ನಿಮ್ಮ ಪಾಪಗಳನ್ನು ತ್ಯಜಿಸಿ, ದೇವ ನಾನು ಈ ಪಾಪವನ್ನು ನಾನು ಮಾಡ್ತೇನೆ, ನಾನು ಪರರ ಶ್ರೀಯ ಸಂಗಡ ನಾನು ಸಂಗತಿಯನ್ನು ಮಾಡಿದ್ದೇನೆ, ನಾನು ಹೆಚ್ಚಾಗಿ ನಾನು ಸಮಯವನ್ನು ವ್ಯರ್ಥ ಮಾಡಿದ್ದೇನೆ, ಇಂಟರ್ನೆಟ್ಟಲ್ಲಿ ಆಗ್ಬೋದು ಅಥವಾ ಮೊಬೈಲ್ ಫೋನ್ಸ್ಗಳಲ್ಲಿ ಆಗ್ಬೋದು, ಅಥವಾ ನನಗೆ ಸಮಯವಿದ್ದು ಕೂಡ ನಾನು ನಿನಗೆ ಸಮಯ ಕೊಟ್ಟಿಲ್ಲ, ಆ ಪಾಪಗಳು, ಅಂತಹ ಎಲ್ಲ ಪಾಪಗಳಿವೆ.
ಈ ಜಗತ್ತಿನಲ್ಲಿ. ಸೊ ಈ ಪಾಪಗಳು ನಮಗೆ ಹೇಳಲು ಆಗದಿದ್ದರೆ ನಾವು ಮನೆಯಲ್ಲೇ ಕೂತ್ಕೊಂಡು, ಯಾವಾಗ ನಾವು ನಾವು ಯಾವ ಆಗ್ಬೋದು, ನೀವು ಡೈಲಿ ಮಾಸಿಗೆ ಹೋಗ್ತೀರಾ, ನೀವು ಡೈಲಿ ಮಾಸಿಗೆ ಹೋಗುವಾಗ ನೀವು ಕರ್ತನಿಗೆ ನೀವು ಮೊದಲು ಸಮರ್ಪಿಸಬೇಕು. ನೀವು ಕರ್ತನಿಗೆ ನಿಮ್ಮನ್ನೇ ನೀವು ಮೊದಲು ಸಮರ್ಪಿಸಬೇಕು. ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ಅಥವಾ ನೀವು ಅಡೋರೇಷನ್ ಮುಂದೆ ಕೂತ್ಕೊಳ್ಳಿರ್ಬೋದು, ನೀವು ಮಾಸ್ ಅಟೆಂಡ್ ಮಾಡುವಾಗ ಮೊದಲು ನೀವೇ ನಿಮ್ಮ ಕರ್ತನಿಗೆ ಸಮರ್ಪಿಸಬೇಕು. ಆಮೇಲೆ ನೀವು ಆ ಮಾಸನ್ನು ಅಟೆಂಡ್ ಮಾಡಬೇಕು. ಆಗ್ಬೋದು ನಿಮಗೆ ಕನ್ಫೆಷನ್ ಮಾಡಲು ಸಾಧ್ಯವಿಲ್ಲ, ಆಗ್ಬೋದು ನಿಮಗೆ ಕನ್ಫೆಷನಲ್ಲಿ ನಿಮ್ಮ ಪಾಪಗಳನ್ನು ಹೇಳಲು ಸಾಧ್ಯವಿಲ್ಲ, ಆಗ್ಬೋದು ನೀವು ಅರ್ಧ ಕನ್ಫೆಷನ್ ಮಾಡಿ ಬರ್ತೀರಾ, ಅರ್ಧ ಕನ್ಫೆಷನ್ ಬಿಟ್ಟು ಬರ್ತೀರಾ, ಪಾಪಗಳನ್ನು ಬಿಟ್ಟು ಬರ್ತೀರಾ, ನಿಮ್ಮ ಹತ್ರನೇ ತಗೊಂಡು ಬರ್ತೀರಾ, ಆಗ್ಬೋದು. ಆದರೂ ಕೂಡ ನೀವು ನಿಮ್ಮಲ್ಲಿರುವ ಪಾಪಗಳನ್ನು ಆಗ್ಬೋದು ನಿಮಗೆ ಪ್ರೇಯರ್ ಮಾಡುವಾಗ, ಯಾಕೆ ನಿಮ್ಮ ಕೆಲವು ಪಾಪಗಳು ನಿಮಗೆ ನೆನಪು ಬರಲ್ಲ. ಓಕೆನಾ? ನಿಮಗೆ ಆ ಕತ್ತಲೆಯ ಪ್ರಭಾವ ನಿಮ್ಮಲ್ಲಿರುವಾಗ ನಿಮಗೆ ಕೆಲವು ಪಾಪಗಳು ನಿಮಗೆ ನೆನಪು ಬರಲ್ಲ. ನೀವು ಮಾಡಿದ ಪಾಪ, ನೀವು ಯಾವಾಗ ಒಂದು ತಿಂಗಳು ಒಂದು ವಾರದ ಮುಂಚೆ ಮಾಡಿದ ಪಾಪಗಳು, ಅಥವಾ ನೀವು ಅದೇ ಪಾಪ ಮಾಡ್ತಾ ಇದ್ದೀರಾ, ಅದೇ ಪಾಪ ನಿಮಗೆ ನೆನಪು ಬರ್ತಾ ಇದೆ ಬರ್ತಾ ಇದೆ ಆಗ್ಬೋದು, ನಿಮಗೆ ಅದೇ ಪಾಪ ನೆನಪು ಬರ್ತಾ ಇದೆ ಆಗ್ಬೋದು. ಆದರೆ ನೀವು ಯಾವಾಗ ಪ್ರೇಯರ್ ಮಾಡ್ತೀರಾ ನಿಮಗೆ ಯಾಕೆ ನನ್ನ ಹತ್ರ ಈ ಪಾಪ ಪುನಃ ಆಗ್ತಾ ಇದೆ ಆಗ್ಬೋದು. ನೀವು ಡಿವೈನ್ ಮೆರ್ಸಿ ಮಾಡ್ತಾ ಇದ್ದೀರಾ, ಮಾಡಿ. ನೀವು ಪ್ರೆಷಸ್ ಬ್ಲಡ್ ಆಫ್ ರೋಸರಿ ಮಾಡ್ತಾ ಇದ್ದೀರಾ, ಮಾಡಿ. ನೀವು ರೋಸರಿ ಪ್ರೇ ಮಾಡ್ತಾ ಇದ್ದೀರಾ, ಮಾಡಿ. ಯಾವಾಗ ಮಾಡಬೇಕು? ನೀವು ಡೈಲಿ, ಒಂದು ವೇಳೆ ನೀವು ಡೈಲಿ ಮಾಸ್ ಅಟೆಂಡ್ ಆಗ್ತಾ ಇದ್ದರೆ ಚರ್ಚಲ್ಲಿ, ಈಗ ಈ ಲೆಂತ್ ಟೈಮಲ್ಲಿ ನೀವು ಡೈಲಿ ಮಾಸ್ ಅಟೆಂಡ್ ಆಗ್ತಾ ಇದ್ದರೆ, ನೀವು ನಿಮಗೆ ಕರ್ತನಿಗೆ ಸಮರ್ಪಿಸಿ ಕೊಡಿ. ನೀವೇ ನಿಮ್ಮ ಕರ್ತನಿಗೆ, ನಿಮ್ಮ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿ ಕೊಡಿ. ಆಮೇಲೆ ಆ ಮಾಸ್ಗೆ ಅಟೆಂಡ್ ಆದಮೇಲೆ ನಿಮ್ಮ ಪಾಪಗಳನ್ನು ಅಲ್ಲಿ ಕೂಡ ಮನದಲ್ಲಿ ಹೇಳಿ, ದೇವ, ನಾನು ಇವತ್ತು ಈ ನಿನ್ನ ಚರ್ಚ್ಗೆ ಬರುವ ಮುಂಚೆ, ಈ ನಿನ್ನ ಪವಿತ್ರ ಬಲಿದಾನ ಪೀಠದ ಮುಂದೆ ಬರುವ ಮುಂಚೆ ನಾನು ಹೇಳಿದ ಎಲ್ಲ ಪಾಪಗಳನ್ನು ಯಾರಿಗೆ ನನಗೆ ಹೇಳೋಕ್ಕಾಗಲ್ಲ, ಬಿಷಪಿಗೆ ಆಗ್ಬೋದು, ನನಗೆ ಕನ್ಫೆಷನ್ ಮಾಡುವಾಗ ಪ್ರೀಸ್ಟಿಗೆ ಆಗ್ಬೋದು ಹೇಳೋಕ್ಕಾಗಲ್ಲ, ಆ ಪಾಪಗಳನ್ನು ಕ್ಷಮಿಸು ಕರ್ತನೆ. ಮತ್ತು ನಾನು ನಿನ್ನ ಅಮೂಲಿಕ ರಕ್ತಕ್ಕೆ, ನಾನು ನಿನ್ನ ಪ್ರೆಷಸ್ ಬ್ಲಡ್ಗೆ ನಾನೇ ನಿನಗೆ ಸಮರ್ಪಿಸಿಕೊಡುವೆನು ಅಂತ ನನ್ನ ಆತ್ಮ ಮತ್ತು ನನ್ನ ದೇಹವನ್ನು ನಾನೇ ನಿನಗೆ ಸಮರ್ಪಿಸಿಕೊಡುವೆನು. ನನ್ನನ್ನು ಶುದ್ಧೀಕರಿಸು ತಂದೆ, ಮತ್ತು ಶುದ್ಧವಾದ ಹೃದಯ ನನ್ನಲ್ಲಿ ನಿರ್ಮಿಸುತ್ತೆ. ಕರ್ತನು ವರ್ಕ್ ಮಾಡ್ತಾನೆ, ಒಂದು ದಿನ ಅಲ್ಲ, ನೀವು ಒಂದು ದಿನ ಮಾಡೋದಲ್ಲ, ಅದು ಡೈಲಿ ನೀವು ಮಾಡಬೇಕು. ಅದು ಡೈಲಿ ನೀವು ಮಾಡುವಾಗ ಕರ್ತನು ಕೆಲಸ ಮಾಡ್ತಾನೆ. ಡೈಲಿ ಮಾಡುವಾಗ ಕರ್ತನು ಕೆಲಸ ಮಾಡ್ತಾನೆ ಇರ್ತಾನೆ. ಒಂದು ದಿನ ಬಿಟ್ಟು ಇನ್ನೊಂದು ದಿನ ನೀವು ಬಿಟ್ಟುವುದಲ್ಲ. ಆಗ ನೀವು ಏನಾಗ್ತೀರ ಅಂದರೆ ಯು ಲಾಸ್ಟ್ ಶಿಪ್ ಆಗ್ತೀರ. ಅದೇ ಹೇಳುದು, ಲಾಸ್ಟ್ ಶಿಪ್ ಅಂದರೆ ಅದೇ ಸ್ವರ್ಗ. ನಿನ್ನ ಹತ್ರ ಒಂದು ಲೀಸ್ಟ್ ಇತ್ತು, ನೀನು ಬರಿತಾ ಇದ್ಯಾ, ನಿನಗೆ ಫೋನ್ ಬಂತು, ಯಾರ್ದೋ ನೀನು ಆಫೀಸಲ್ಲಿ ಕೆಲಸ ಮಾಡ್ತಿದ್ಯಾ, ಅವನದ ಹೆಸರು ಎಲ್ಲರದ್ದು ಬಂತು, ಅಥವಾ ಸ್ಪಾನ್ಸರದ್ದು ನಿಮಗೆ ಲಿಸ್ಟ್ ಬಂತು. ಆದರೆ ಸ್ಪಾನ್ಸರ್ ಒಬ್ಬ ಮಿಸ್ ಆದ. ಆದರೆ ಅವನು ಆ ಸ್ಪಾನ್ಸರ್ ಏನು ಮಾಡಿದ? ಆ ಸ್ಪಾನ್ಸರ್ ಫೋನಲ್ಲಿ ಮಾತಾಡಿ ನಿನಗೆ ನಾನು ಸ್ಪಾನ್ಸರ್ ನಿಲ್ತೇನೆ ಅಂತ ಹೇಳಿದ. ಆಗ್ಬೋದು ಅವನು ಹಣ ಕೂಡ ಕೊಟ್ಟ, ಆಗ್ಬೋದು ಅವನು ಸ್ಪಾನ್ಸರ್, ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ನೋಡಿ, ಈಗ ಎಕ್ಸಾಂಪಲ್ ಕೊಟ್ಟಾನೆ. ಆದರೆ ಆ ಸ್ಪಾನ್ಸರ್ ಏನು ಮಾಡಿದ? ಆ ಸ್ಪಾನ್ಸರ್ನ ಹೆಸರು ಮರೆತೋಯ್ತು. ಯಾಕೆ? ಅವನು ಫೋನಲ್ಲಿ ಹೇಳಿದಲ್ಲ, ಆ ಸ್ಪಾನ್ಸರ್ನ ಹೆಸರು ಮರೆತು. ಹಾಗೆ ಅದಕ್ಕೆ ನಡೆದು ನಾನು ಲಾಸ್ಟ್ ಶಿಪ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದೇ ಲಾಸ್ಟ್ ಶಿಪ್ ಅಂದರೆ ಹಾಗೆ. ನೀನು ಬರಬೇಕು, ಕರ್ತನ ಹತ್ರ ನೀನು ಬರಬೇಕು, ಆ ಪ್ರೆಷಸ್ ಬ್ಲಡ್ ಹತ್ರ ನೀನು ಬರಬೇಕು, ಆ ಪ್ರೆಷಸ್ ಬ್ಲಡ್ಗೆ ನೀನೇ ಸಮರ್ಪಿಸಿ ಕೊಡಬೇಕು. ಆಗ ಕರ್ತನು ನಿನ್ನ ಎಲ್ಲ ತಲೆಯಿಂದ ಕೆಳ ತನಕ ನಿನ್ನನ್ನು ಕಾಯ್ತಾನೆ, ನಿನಗೆ ಪ್ರೊಟೆಕ್ಟ್ ಮಾಡ್ತಾನೆ, ನಿನ್ನ ಸೋಲನ್ನು ಪ್ರೊಟೆಕ್ಟ್ ಮಾಡ್ತಾನೆ, ನಿನ್ನ ಬಾಡಿ ಆರ್ಗನ್ಸನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಎಲ್ಲವನ್ನು ನಿನಗೆ ಪ್ರೊಟೆಕ್ಟ್ ಮಾಡ್ತಾನೆ ಮತ್ತು ಶುದ್ಧೀಕರಿಸ್ತಾನೆ. ನಾವು ಹೀಗೆ ಹೇಳಿದಾಗ ಹಾಗಲ್ಲ, ಶುದ್ಧ ಹೃದಯವನ್ನು ನನ್ನ ನಿರ್ಮಿಸಯ್ಯ. ನೀನು ಮೊದಲು ಪ್ರಾಕ್ಟೀಸ್ ಮಾಡಬೇಕು, ನೀನು ಮೊದಲು ಅನುಭವ ಮಾಡಬೇಕು. ಆಮೇಲೆ ಏನಾಗುತ್ತೆ ಅಂದರೆ, ನೀನು ಯಾವ ಪಾಪ, ಒಂದು ವೇಳೆ ಒಂದು ಸಮಯ ಬರುತ್ತೆ ನಿನಗೆ ಸ್ಯಾಂಟಿಫಿಕೇಶನ್, ನಿನ್ನ ಪ್ಯೂರಿಫಿಕೇಶನ್ ಆಗೋ ಒಂದು ಸಮಯ ಬರುತ್ತೆ. ಆ ಸಮಯದಲ್ಲಿ ನೀನು ಯಾವ ಪಾಪ ಮಾಡಿದ್ದೀಯಾ ಆ ಪಾಪಗಳು ನಿನಗೆ ನೆನಪು ಬರುತ್ತವೆ. ಆ ಪಾಪಗಳು ನೆನಪಾಗುವಾಗ ನಿನ್ನ ಪಾಪಗಳನ್ನು ಕರ್ತನಿಗೆ ಪುನಃ ಸಮರ್ಪಿಸಿಕೊಡುವಾಗ ಆ ಪಾಪಗಳು ನಿನ್ನ ಕ್ಷಮೆಯಾಗುತ್ತವೆ ಪ್ರೇಯರಲ್ಲಿ. ಹಾಗೆ ನಿನ್ನ ಬಾಂಡೇಜ್ಗಳು ಬ್ರೇಕ್ ಆಗುತ್ತೆ. ಮತ್ತೆ ಆ ಪಾಪಗಳು ನಿನಗೆ ನೆನಪಿರಲ್ಲ. ಅಂದರೆ ಯು ಆರ್ ಡೆಲಿವರ್ ಪರ್ಸನ್. ದೆರ್ ಇಸ್ ನೋ ಡೌಟ್. ಅಂದರೆ ನಿನ್ನಲ್ಲಿ ಸ್ಯಾಂಟಿಫಿಕೇಶನ್ ಮತ್ತು ಪ್ಯೂರಿಫಿಕೇಶನ್ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ನೀನು ಕರ್ತನ ಕೈಯಲ್ಲಿದ್ದಿ ಅಂತ ಅರ್ಥ. ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ದ ಸ್ಪಿರಿಚುವಲ್ ಲೈಫ್.
ನನಗೆ ಪಾಪಗಳು ಯಾವುದೇ ನೆನಪು ಬರ್ತಾ ಇಲ್ಲ ಅಂದರೆ, ಒಂದು ಪಾಪಗಳು ನೆನಪಾಗೋದಿಲ್ಲ ನಿಮಗೆ ಅಂದರೆ, ಯಾಕೆಂದರೆ ಕತ್ತಲು ನಿನ್ನನ್ನು ಆವರಿಸಿದೆ, ನಿನ್ನ ಆತ್ಮಕ್ಕೆ ಮತ್ತು ನಿನ್ನ ಶರೀರಕ್ಕೆ ಕತ್ತಲು ಆವರಿಸಿದೆ. ಸೆಕೆಂಡ್, ನಿನ್ನ ಪಾಪಗಳು ನೆನಪು ಆಗುವುದೇ ಇಲ್ಲ ಅಂದರೆ ದೇರ್ ಇಸ್ ಸ್ಯಾಂಟಿಫಿಕೇಶನ್ ಆ್ಯಂಡ್ ಪ್ಯೂರಿಫಿಕೇಶನ್ ಇನ್ನು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅದು ನೀವು ಯಾರ ಹತ್ರ ಕೇಳಬೇಕು? ಪ್ರೀಸ್ಟ್ ಹತ್ರ ಹೇಳಿದರೆ ಆಗುತ್ತಾ? ಇಲ್ಲ. ಅದು ನೀವು ಕೇಳಬೇಕು, ನಿಮ್ಮಲ್ಲಿ ಕೊಟ್ಟ ಸ್ವರ್ಗೀಯ ಪಿತನ ಆತ್ಮ, ಪವಿತ್ರ ಆತ್ಮದಲ್ಲಿ ನೀವು ಕೇಳಬೇಕು. ಆಗ ಆ ಪವಿತ್ರ ಆತ್ಮ ನಿನಗೆ ಎಲ್ಲ ವಿಷಯವನ್ನು ಹೇಳುತ್ತಾನೆ, ಎಲ್ಲ ವಿಷಯವನ್ನು ಹೇಳ್ತಾನೆ. ನಿನ್ನ ಹೃದಯದಲ್ಲಿ ಮೌನವಾಗಿರ್ತಾನೆ ಅವನು, ಎಲ್ಲ ವಿಷಯವನ್ನು ನಿನ್ನಲ್ಲಿ ಹೇಳ್ತಾನೆ. ವಿಸ್ಟಮ್ ವರ್ಕ್ ಸೈಲೆಂಟ್ಲಿ. ಆ ಆತ್ಮಕ್ಕೆ ಆ ಸ್ವರ್ಗೀಯ ಪಿತನು ಯಾವತ್ತೂ ದೋಷಿ ಅಂತ ಮಾಡಲ್ಲ. ಯಾಕೆಂದರೆ ನೀನು ನಿನ್ನ ಕಾರ್ಯವನ್ನು ಮಾಡಿದ್ದೀಯ, ನೀನು ನಿನಗೇನೆ ಆ ಮೌಲಿಕ ರಕ್ತಕ್ಕೆ ಸಮರ್ಪಿಸಿಕೊಟ್ಟಿದ್ಯಾ, ಪ್ರೆಷಸ್ ಬ್ಲಡ್ಗೆ ಸಮರ್ಪಿಸಿಕೊಟ್ಟಿದ್ಯಾ. ನಿನ್ನ ಸ್ಯಾಂಟಿಫಿಕೇಶನ್ ಮತ್ತು ಪ್ಯೂರಿಫಿಕೇಶನ್ ಶುರುವಾಗಿದೆ ಅಂತ ಅರ್ಥ. ಅದಕ್ಕೇನೆ ಈ ಸಮಯ, ಈ ಒಂದು ಸಮಯ, ಲೆಂತ್ ಟೈಮ್, ಅದಕ್ಕೇನೆ ಈ ಒಂದು ಸಮಯ ಎವ್ರಿ ಇಯರ್ ಬರುತ್ತೆ. ಆದರೆ ನಾವು ಎವ್ರಿ ಇಯರ್ಗೆ ಕಾಯುವುದಲ್ಲ. ಎವ್ರಿ ಇಯರ್ ಬಂತಪ್ಪ, ಲೆಂತ್ ಟೈಮ್ ಬಂತಪ್ಪ, ನಾವೊಂದು ಮಾಡಿಬಿಡುವಪ್ಪ, ಹೋಗುವ ಪಾಪ ನಿವೇದನೆ ಮಾಡಿಬಿಡುವ, ಬಚಾವಲ್ಲ. ಲೆಂತ್ ಟೈಮ್ ನಿನ್ನ ಲೈಫಲ್ಲಿ ಡೈಲಿ ಇರಬೇಕು. ಲೆಂತ್ ಟೈಮ್ ನಿನ್ನ ಟೈಮಲ್ಲಿ ಡೈಲಿ ಇರಬೇಕು, ಡೈಲಿ ಲೈಫಲ್ಲಿ ನಿನ್ನ ಇರಬೇಕು. ದಿ ವೇ ಆಫ್ ದ ಕ್ರಾಸ್ ನಿನ್ನ ಟೈಮಲ್ಲಿ, ನಿನ್ನ ಪ್ರೇಯರ್ ಡೈಲಿ ಲೈಫಲ್ಲಿ ಇರಬೇಕು. ಪ್ರೆಷಸ್ ಬ್ಲಡ್ ಆಫ್ ರೋಸರಿ ನಿನ್ನ ಲೈಫಲ್ಲಿ ಡೈಲಿ ಇರಬೇಕು. ಇದು ಯಾರಿಗೆ ಆಗಲ್ಲ, ನಾನು ಹೇಳೋದು, ಇದು ಯಾರಿಗೆ ಡೈಲಿ ಪ್ರೇಯರ್ ಮಾಡೋಕ್ಕಾಗಲ್ಲ, ಈ ಸಮಯ ಕೊಟ್ಟಿದ್ದಾರೆ, ಮಾಡು ಪಾಪ ನಿವೇದನೆ ಅಂತ. ಪಾಪ ನಿವೇದನೆ ಮಾಡು. ನನಗೆ ಗಿಫ್ಟ್ ಕೊಡ್ತಾನೆ ದೇವ, ನನಗೆ ಬಂಗ್ಲೆ ಕೊಡ್ತಾನೆ, ಕಾರ್ ಕೊಡ್ತಾನೆ, ಹಣ ಕೊಡ್ತಾನೆ ಅಂತ ಮಾಡಿದರೆ ನೀನು ಅಲ್ಲೇ ಇರ್ತೀಯ, ನೀನು ಕತ್ತಲಲ್ಲೇ ಇರ್ತೀಯ. ಮತ್ತು ಅದೇ ಪಾಪ ನಿನ್ನಲ್ಲಿ ಆಗುವಾಗ ಅಲ್ಲಿ ಸ್ಯಾಂಟಿಫಿಕೇಶನ್ ಕೂಡ ಇರಲ್ಲ, ಪ್ಯೂರಿಫಿಕೇಶನ್ ಕೂಡ ಇರಲ್ಲ. ಸೊ ನೀನು ಏನು ಮಾಡ್ತಾ ಇದ್ದೀಯ? ನೀನು ಕಷ್ಟಕ್ಕೆ ಒಳಪಡ್ತೀಯ ಅಷ್ಟೇ. ನೀನು ಕಷ್ಟಕ್ಕೆ ಒಳಪಡ್ತೀಯ. There is no anointing, there is no peace, there is nothing. ನಿನ್ನ ಸಂಪೂರ್ಣ ರೀತಿ ಸ್ಯಾಂಟಿಫಿಕೇಶನ್ ಮತ್ತು ಪ್ಯೂರಿಫಿಕೇಶನ್ ಆಗದಿದ್ದರೆ ಅರ್ಥ ಮಾಡು. ನೀನು ಹೇಗೆ ಬೇರೆಯವರಿಗೆ ಡೆಲಿವರೆನ್ಸ್ ಕೊಡುವುದು? ನೀನು ಹೇಗೆ ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿಸಿ ದೊರಕಿಸಿಕೊಡುವುದು? ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಯಾಂಟಿಫಿಕೇಶನ್ ಆ್ಯಂಡ್ ಪ್ಯೂರಿಫಿಕೇಶನ್? ಹೇಗೆ ಸ್ಯಾಂಟಿಫಿಕೇಶನ್ ಪ್ಯೂರಿಫಿಕೇಶನ್ ಮನುಷ್ಯನದ್ದು ಆಗುತ್ತೆ? ನಮಗೆ ಸೈಂಟ್ ಫೌಸ್ಟಿನ ಕೂಡ ತಿಳಿಸಿದ್ದಾರೆ. ಓಕೆನಾ? ಸೈಂಟ್ ಫೌಸ್ಟಿನ ಹೋಲಿ ಕ್ಯಾಥಲಿಕ್ ರೋಮನ್ ಕ್ಯಾಥಲಿಕ್ ಚರ್ಚಲ್ಲಿರುವ ಒಬ್ಬಳು ಸೈಂಟ್ ಫೌಸ್ಟಿನ, ಅವಳು ಕೂಡ ನಮಗೆ ಮತ್ತು ನಿಮಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾಳೆ. ಅವರ ಬುಕ್ಸನ್ನು, ಅವ್ರ ಡೈರಿಯನ್ನು ನೀವು ಓದುವಾಗ, ಡೈರಿ ಅಂದರೆ ಸಿಗಲ್ಲ, ಇರಲೂಬಹುದು, ಆದರೆ ಕೆಲವು ಸಣ್ಣ ವಿಷಯಗಳು ಒಂದೊಂದು ಪುಸ್ತಕದಲ್ಲಿ ಅವರದ್ದು ಬರೆದಿಟ್ಟಿದ್ದಾರೆ. ಸೊ ಆ ಪುಸ್ತಕದಲ್ಲಿ ನೀವು ಓದಿದರೆ, ಸೈಂಟ್ ಫೌಸ್ಟಿನ ಪುಸ್ತಕದಲ್ಲಿ ನೀವು ಓದಿದರೆ ಹೇಗೆ ಮನುಷ್ಯನಿಗೆ ಡೆಲಿವರೆನ್ಸ್ ಸಿಗ್ತದೆ ಅಲ್ವಾ? ಹೇಗೆ ಮನುಷ್ಯನಿಗೆ ಡೆಲಿವರೆನ್ಸ್ ಸಿಗುತ್ತದೆ? ಒಬ್ಬ ಮನುಷ್ಯನು ಜಗತ್ತಿನಲ್ಲಿ ಇರುವಾಗ, ಒಬ್ಬ ಚರ್ಚಲ್ಲಿ ಪ್ರೆಸೆನ್ಸ್ ಇರುವನು, ಒಬ್ಬ ಚರ್ಚಲ್ಲಿ ಬ್ಯಾಪ್ಟಿಸಮಿಂದ ಪ್ರೆಸೆನ್ಸ್ ಇರುವನು, ಅವನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಆ ಪೌಸ್ತಿನಲ್ಲಿ ಯೇಸು ದೇವರು ಪೌಸ್ತಿನನಿಗೆ ತಿಳಿಸಿಕೊಟ್ಟಿದ್ದಾಳೆ. ಸೊ ಅರ್ಥ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ಮುದ್ದು ಜನರೇ, ದಿ ಸೀಕ್ರೆಟ್ ತುಂಬ ಇದೆ. ಆದರೆ ನಾವು ಲಾಕನ್ನು ಮುರಿಬೇಕು. ನಾವು ಲಾಕನ್ನು ಮುರಿದು, ನಿಮ್ಮ ಕತ್ತಲೆಯ ಲಾಕನ್ನು ಮುರಿದು ನಾವು ಒಳಗೆ ಹೋಗ್ಬೇಕು. ಆಗ ಬೆಳಕು ಇದೆ, ಬೆಳಕು ನಿಮ್ಮಲ್ಲಿ ಕೂಡ ಇದೆ, ನಮ್ಮಲ್ಲಿ ಕೂಡ ಇದೆ. ಆದರೆ ಕತ್ತಲೆಯ ಲಾಕನ್ನು ನಾವು ಮುರಿಬೇಕು. ಬ್ಯಾಪ್ಟಿಸಮ್ ಮೂಲಕ ಪವಿತ್ರಾತ್ಮ ಅವರು ನಿಮಗೆ ಕೂಡ ಕೊಟ್ಟಿದ್ದಾರೆ, ನಮಗೆ ಕೂಡ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು? ಆ ಕತ್ತಲೆಯು, ನಿಮ್ಮ ಆತ್ಮಕ್ಕೆ ಬಂದ ಕತ್ತಲೆಯು ನಿಮಗೆ ವರ್ಷಿಪ್ ಮಾಡೋಕ್ಕೆ ಬಿಡಲ್ಲ, ನಿಮಗೆ ಪ್ರೇಯರ್ ಮಾಡೋಕ್ಕೆ ಬಿಡಲ್ಲ, ಅಥವಾ ನಿಮಗೆ ದೇವರ ಸೇವೆಯನ್ನು ಮಾಡೋಕ್ಕೆ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಕತ್ತಲೆಂದರೆ ಪಾಪದಿಂದ ಬಂದ ಕತ್ತಲೆ, ನಿಮ್ಮ ಪಾಪಗಳಿಂದ ಬಂದ ಕತ್ತಲೆ. ಅರ್ಥ ಮಾಡ್ಕೊಳ್ಳಿ. ಸೊ ಆ ಕತ್ತಲೆಯು ದೂರ ಸರಿಬೇಕು. ಆಮೇಲೆ ಈ ಹಾಡುಗಳ ಅಗತ್ಯನೇ ಇಲ್ಲ ನಿಮಗೆ. ಪ್ರೀತಿ ನನ್ನ ಮುದ್ದು ಮಕ್ಕಳೇ, ಹೆತ್ತವಳ ಪ್ರೇಮಕ್ಕಿಂತ ಯೇಸು ಪ್ರೇಮ ಮಧುರವೋ. ಹೌದು, ಖಂಡಿತ ಯೇಸು ಪ್ರೇಮ ಖಂಡಿತವಾಗಿಯೂ ಮಧುರನೇ. ಆದರೆ ಈ ಹಾಡುಗಳ ಅಗತ್ಯವಿಲ್ಲ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ.
ಅಲ್ವಾ? ಆಮೇಲೆ ಯಾರೋ ನಿಮಗೆ ಹೇಳೋದು, ಈ ಹಾಡಿಗೆ ಅವನ ಅತ್ತ ಆಳ್ತಾ ಇದ್ದಾನೆ, ಇನ್ನೊಬ್ಬ ಯಾರೋ ಹೋಗಿ ಸುದ್ದಿ ಮಾಡುವುದು ಅಲ್ವಾ? ಅವನಿಗೆ ತಾಯಿ ತುಂಬ ಹೊಡಿತಾರೆ. ನನ್ನ ಹತ್ರ ಬಂದಿದ್ದಾರೆ ಕೆಲವರು, ಓಕೆ ಯಾಕೆ ಅಳ್ತಾ ಇದ್ದಾನೆ ಅವನು ಹಾಗೆ ಅಂತ. ನಾನು ಸಣ್ಣವನಿರುವಾಗ ನಾನು ಹೇಳಿದೆ, ಅವನ ತಾಯಿ ಅವನಿಗೆ ಬಿಟ್ಟು ಹೋಗಿದ್ದಾರೆ, ಅವನ ತಾಯಿ ತೀರ್ಕೊಂಡು ಹೋಗಿದ್ದಾರೆ. ಸಣ್ಣದಿರುವಾಗಲೇ ಅವಳ ತಾಯಿ ತಂದೆ ಅವನಿಗೆ ನಿನ್ನಾಗೆ ನಾನು ಅನಾಥಾಶ್ರಮದಿಂದ ತಂದಿದ್ದೇನೆ, ನಿನ್ನನ್ನು ಅನಾಥಾಶ್ರಮದಿಂದ ತಂದಿದ್ದೇನೆ, ನೀನು ಅನಾಥಾಳೆ, ನನ್ನ ಮಗಳಲ್ಲ, ನನ್ನ ಮಗನಲ್ಲ ಅಲ್ವಾ? ಈ ರೀತಿಯ ಮಾತುಗಳು ಇದೆ. ನಮ್ಮ ಕಥೋಲಿಕ ಸಭೆಯಲ್ಲಿ ಕೂಡ ಇದೆ, ಪವಿತ್ರ ಸಭೆಯಲ್ಲಿ ಕೂಡ ಇದೆ, ಎಲ್ಲ ಕೂಡ ಇದೆ. ಈ ಹಾಡು ನಮ್ಮ ಕತ್ತಲಲ್ಲಿ ನಾವು, ಇದು ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ನಾವು ನಮ್ಮ ಜೀವಿತದಲ್ಲಿ ಅದು ಅನಾಥ ಮಕ್ಕಳದ್ದು ನಾನು ಕೊಟ್ಟೆ. ಆದರೆ ನಮಗೆ ತಂದೆ ತಾಯಿ ಇದ್ದಾರೆ, ನಮಗೆ ನೆಂಟರಿದ್ದಾರೆ, ನಮಗೆ ಫ್ಯಾಮಿಲಿ ಇದ್ದಾರೆ, ನಮಗೆ ಫ್ರೆಂಡ್ಸ್ ಇದ್ದಾರೆ. ಯಾಕೆ ನಮಗೆ ಈ ಹಾಡು ಬೇಕು? ಹೆತ್ತವಳ ಪ್ರೇಮಕ್ಕಿಂತ ಯೇಸು ಪ್ರೇಮ ಮಧುರವೋ ಅಲ್ವಾ? ತಾಯಿ ಹೆಚ್ಚಾಗಿ ಪ್ರೀತಿಸುವುದಕ್ಕಿಂತ, ಈ ಹಾಡಿನ ಅರ್ಥ ತಾಯಿ ಹೆಚ್ಚಾಗಿ ನಿನ್ನ ಪ್ರೀತಿಸುವುದಕ್ಕಿಂತ ದೇವರು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಅಂತ ಅಲ್ವಾ? ಹೆಚ್ಚಾಗಿ ಪ್ರೀತಿಸ್ತಾರೆ ಅಂತ. ದೇವರ ಪ್ರೀತಿ ದೊರಕುವುದು ಹೇಗೆ? ನಿನ್ನಲ್ಲಿರುವ ಕತ್ತಲೆಯ ಲಾಕನ್ನು ನೀನು ಮುರಿಯುವಾಗ, ನೀನೇ ಮುರಿಬೇಕಾದು. ನಿನ್ನಲ್ಲಿರುವ ಪಾಪದಿಂದ ಬಂದ ಕತ್ತಲೆಯ ಲಾಕನ್ನು ಮುರಿಯುವಾಗ ಬೆಳಕು ನಿನ್ನನ್ನು ಕಾಯ್ತಾನೆ ಇರುತ್ತೆ, ನಿನ್ನ ಹತ್ರ ಬರಲು, ನಿನ್ನ ಆತ್ಮಕ್ಕೆ ಬರಲು, ನಿನ್ನ ಹೃದಯಕ್ಕೆ ಬರಲು. ಅದು ಮುರಿಬೇಕು ಕತ್ತಲೆ ನೀನು. ಹಾಗಾಗಿ ಪ್ರೀತಿಯನ್ನು ನಮ್ಮದು ಮಕ್ಕಳೇ, ಹಾಗಾಗಿ ಯೇಸು ದೇವರು ಈ ಮಾತನ್ನು ಅಂತಿಮ ಒಂದು ಸಮಯದಲ್ಲಿ ಯೇಸು ದೇವರು ಕೊಟ್ಟಂತಹ ಈ ವರ್ಡ್, ಇದು ವರ್ಡ್ ಎಲ್ಲಿಂದ ಬಂದದ್ದು? ಅಲ್ಲಿಂದ ಬಂದದ್ದು. ಯೇಸು ದೇವರು ಎಲ್ಲಿಂದ ಬಂದದ್ದು? ಅಲ್ಲಿಂದ ಬಂದದ್ದು ಅಲ್ವಾ? ಇದು ನನ್ನ ಅಲ್ವಾ? ಎಂತ ಹೇಳ್ತಾರೆ ಕರ್ತನೆ? ಅಂತ ಹೇಳ್ತಾನೆ, ಇದು ನನ್ನ ಬ್ಲಡ್, ಇದು ನನ್ನ ಬ್ಲಡ್. ಪ್ರೀಸ್ಟ್ ಅಂತ ಹೇಳ್ತಾನೆ, ಇದು ನನ್ನ ಬ್ಲಡ್. ಹೇಗೆ ಹೇಳ್ತಾ ಇದ್ದಾನೆ? ಇದು ಕರ್ತನ ಅಲ್ವಾ? ಕರ್ತನ ಬ್ಲಡ್ ಇದು ಅಂತ ಹೇಳ್ತಾ ಇದ್ದಾನೆ. ಅವನ ಬ್ಲಡ್ ಅಂತ ಹೇಳ್ತಾ ಇರಲಿಲ್ಲ, ಇದು ಕರ್ತನ ಬ್ಲಡ್ ಅಂತ ಹೇಳ್ತಾ ಇದ್ದಾನೆ. ಆಗ ಪವಿತ್ರಾತ್ಮನಲ್ಲಿ ಕೆಲಸ, ಬಿಕಾಸ್ ದಿಸ್ ಇಸ್ ದ ವರ್ಡ್, ಅದು ಯೇಸು ದೇವರು 2000 ವರ್ಷದ ಹಿಂದೆಯೇ ಆ ಶಿಷ್ಯರಿಗೆ ಕೊಟ್ಟಿದ್ರು ಆ ಮಾತು. ಅದೇ ಮಾತು ಈ ಬೈಬಲಲ್ಲಿ ಇರುವ ಮಾತನ್ನೇ ಆ ಪ್ರೀಸ್ಟ್ ಹೋಲಿ ಆಲ್ಟರ್ ಮೇಲೆ ಹೇಳ್ತಾನೆ, ಪ್ರೀಚ್ ಮಾಡ್ತಾನೆ, ಹೇಳ್ತಾನೆ, ವಾಕ್ಯವನ್ನು ಹೇಳ್ತಾನೆ. ಆ ವಾಕ್ಯ ಹೇಳುವಾಗ ಆ ಸ್ವರ್ಗದಿಂದ ಪವಿತ್ರಾತ್ಮ ಇಳಿದು ಬರುತ್ತೆ, ಆ ಸ್ವರ್ಗದಿಂದ ಪವಿತ್ರಾತ್ಮ ಶಕ್ತಿ ಇಳಿದು ಬರುತ್ತೆ, ಆ ಸ್ವರ್ಗದಿಂದ ಪವಿತ್ರಾತ್ಮ ಶಕ್ತಿ ಇಳಿದು ಬಂದು ಅದು ವಾಯಿನಿದ್ದು ಬ್ಲಡ್ ಮಾಡ್ತಾನೆ. ಅದೊಂದು ರೊಟ್ಟಿ ಇದ್ದದ್ದು, ಒಂದು ಯಾವುದೇ ಒಂದು ಆಕಾರದಲ್ಲಿರುವ ಮಾಡಿದ್ದು ರೊಟ್ಟಿ ಇದ್ದದ್ದು, ಅದು ಯೇಸುವಿನ ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ದ ವರ್ಕ್ ಆಫ್ ದ ಲಾರ್ಡ್. ಒಂದು ವೇಳೆ ನಿನ್ನ ಪಾಪವಿದ್ದು ನೀನು ಆ ಒಂದು ಯೇಸುವಿನ ಪರಿವರ್ತನೆಯಾದ ರೊಟ್ಟಿಯ ರೂಪದಲ್ಲಿ ಪರಿವರ್ತನೆಯಾದ ಆ ಮಾಂಸವನ್ನು ನೀನು ತಿಂದರೆ ಮತ್ತು ನೀನು ಆ ಪ್ರೇಷಸ್ ಬ್ಲಡನ್ನು ಸೇವಿಸಿದರೆ ನೀನು ಜಡ್ಜ್ಮೆಂಟಿಗೆ ಒಳಗಾಗ್ತೀಯಾ ಅಂತ ಹೇಳ್ತಾನೆ. ನೀನು ಜಡ್ಜ್ಮೆಂಟಿಗೆ ಒಳಗಾಗ್ತೀಯಾ ಅಂತ ಹೇಳ್ತಾನೆ ಆ ದೇವರ ವಾಕ್ಯ. ಜಡ್ಜ್ಮೆಂಟ್ ಅಂದರೆ ಆಯ್ತಲ್ಲಿ, ಅಲ್ಲಿ ಕೇಳಕ್ಕೇನೆ ಇಲ್ಲ. ನೀನು ಜಡ್ಜ್ಮೆಂಟಿಗೆ ಒಳಗಾಗ್ತೀಯಾ ಅಂತ ವಾಕ್ಯ ಹೇಳ್ತಾ ಇದೆ, ಬೈಬಲ್ನ ವಾಕ್ಯ ಹೇಳ್ತಾ ಇದೆ. ಅದಕ್ಕಾಗಿ ನಾವು ಜಡ್ಜ್ಮೆಂಟಿಗೆ ಒಳಗಾಗಬಾರದು. ಹಾಗೆ ನಾವು ಡೈಲಿ ಮಾಸ್ ಹೋಗ್ತೀವಿ. ನಾವು ಡೈಲಿ ಮಾಸ್ ಹೋಗುವಾಗ ನಮಗೆ ಮೊದಲು ನಾವೇ ಆ ಪಾಪಗಳನ್ನು ಕರ್ತನಲ್ಲಿ ಮೌನವಾಗಿ ಕೂತ್ಕೊಂಡು ಕರ್ತನಲ್ಲಿ ನಾವು ಬೇಡುವ. ಆಮೇಲೆ ಆ ಕರ್ತನಲ್ಲಿ ಬೇಡಿ ನಮ್ಮ ಪಾಪಗಳನ್ನು, ನಾವು ಹೇಳೋಕ್ಕಾಗದ ಪಾಪಗಳನ್ನು ನನ್ನಿಂದ ದೂರ ಮಾಡು ತಂದೆ. ಯಾವುದೇ ಪಾಪ ನನಗೆ ನೆನಪಿರಲಿ, ಯಾವುದೇ ನನ್ನ ಪಾಪಗಳು ನೆನಪಿಲ್ಲದಿರಲಿ, ಯಾವುದೇ ಪಾಪ ನಾನು ಪುನಃ ನಾವುಗಳು ಮಾಡ್ತಾನೆ ಇರ್ಬೋದು. ಆದರೆ ಕರ್ತನೆ ಆ ಪಾಪಗಳನ್ನು ನನಗೆ ಕ್ಷಮಿಸಿ. ಹೇಗೆ? ಥ್ರೂ ದ ರೋಸರಿ, ಥ್ರೂ ದ ಡಿವೈನ್ ಮರ್ಸಿ. ನಮ್ಮ ಪಾಪಗಳನ್ನು ಮೊದಲು ಕ್ಷಮಿಸಂತ ನಾವು ಪ್ರೇಯರ್ ಮಾಡಬೇಕು. ನಮ್ಮ ಬಂಧನಗಳನ್ನು ಮುರಿಯು ತಂದೆ ಅಂತ ನಾನು ಕತ್ತಲಿಂದ ಬಂದ ಆ ಬಂಧನಗಳನ್ನು ಮುರಿ ಅಂತ ತಂದೆ ನಾವು ಪ್ರೇಯರ್ ಮಾಡಬೇಕು. ಥ್ರೂ ದ ಮದರ್ ಮೇರಿ ಅಥವಾ ಡಿವೈನ್ ಮರ್ಸಿ. ಬೆಸ್ಟ್ ವೇ ಥ್ರೂ ದ ಮದರ್ ಮೇರಿ ಹೇಳ್ತಾ ಇದ್ದಾನೆ. ಆಗ ಏನು ಮಾಡ್ತಾರೆ, ಆ ತಾಯಿಯು ಸ್ವರ್ಗದಲ್ಲಿರುವ ತನ್ನ ಪುತ್ರನಿಗೆ
ಆ ಒಂದು ನಿನ್ನ ಮೆಸೇಜನ್ನು, ನಿನ್ನ ಪ್ರಾರ್ಥನೆಯನ್ನು ಕೈಯಲ್ಲಿ ಕೊಡ್ತಾಳೆ. ಮತ್ತೆ ಆ ಪುತ್ರನು ಸ್ವರ್ಗೀಯ ಪಿತನಿಗೆ ಆ ಒಂದು ಮೆಸೇಜನ್ನು ಕೊಡ್ತಾನೆ. ಆಗ ಅವ ಸ್ವರ್ಗೀಯ ಪಿತನು ನಿನ್ನ ಪಾಪಗಳನ್ನು ಕ್ಷಮಿಸಿ ನಿನ್ನೊಂದಿಗೆ ಆ ತ್ರೈಯಕ ದೇವರು ಎಂದೆಂದಿಗೂ ಬಾಳ್ತಾನೆ, ಯಾವತ್ತೂ ಬಿಡಲ್ಲ. ಅಷ್ಟು ಪ್ರೀತಿಸ್ತಾರೆ ನಿನ್ನ ಪ್ರಾರ್ಥನೆಯನ್ನು ಕೇಳಿದಾದ ಮೇಲೆ. ಯಾಕೆ? ಆ ತಾಯಿ ಕೂಡ ಯೇಸು ಸಾಯುವಾಗ ಆ ಕಲ್ವರಿ ಶಿಲುಬೆ ಹತ್ತಿರ ಇದ್ರು, ಯೇಸುವಿನ ತಾಯಿ ನೆನಪಿಟ್ಕೊಳ್ಳಿ. ಆ ಪುತ್ರ ಕೂಡ ಆ ತಾಯಿಯನ್ನು ನೋಡ್ತಾ ಇದ್ದ, ಆ ಯೇಸು ಕ್ರಿಸ್ತನು ಕೂಡ ಆ ತಾಯಿಯನ್ನು ನೋಡ್ತಾ ಇದ್ದ, ಆ ತಾಯಿಯ ಹೃದಯವನ್ನು ನೋಡ್ತಾ ಇದ್ದ, ಮುಖವನ್ನಲ್ಲ ಹೃದಯವನ್ನು ನೋಡ್ತಾ ಇದ್ದ, ಆ ಅಳುವನ್ನು ನೋಡ್ತಾ ಇದ್ದ ಆ ಯೇಸು ಕ್ರಿಸ್ತನು. ಹಾಗೆ ಆ ತಾಯಿ ಹೃದಯದಿಂದ ಆ ಶಿಲುಬೆಯಲ್ಲಿ ಸತ್ತ ಯೇಸುವನ್ನು ನೋಡ್ತಾ ಇದ್ಲು, ತನ್ನ ಮಗನನ್ನು ನೋಡ್ತಾ ಇದ್ಲು. ಸೊ ಆ ಪ್ರೀತಿ ನಮಗೂ ಕೂಡ ಸಿಗ್ತದೆ. ಪವಿತ್ರ ಸ್ಥಾನದಲ್ಲಿರೋ ಭಾಗ್ಯದ ನಮಗೂ ಕೂಡ ಸಿಗ್ತದೆ, ನಮಗೆಲ್ಲರಿಗೂ ಸಿಗ್ತದೆ. ಕೇವಲ ಪವಿತ್ರ ಸ್ಥಾನದಿಂದ ಭಾಗ್ಯದವರಿಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಅದು ಸಿಗ್ತದೆ. ನಮ್ಮ ಪಾಪಗಳಿಗೆ ಪರಿಹಾರ ಸಿಗುತ್ತೆ. ದಿಸ್ ಇಸ್ ದ ಟ್ರೂ. ಸೊ ಅದಕ್ಕಾಗಿ ನಾವು ಯಾವತ್ತು ಮಾಸ್ ಅಟೆಂಡ್ ಆಗುತ್ತೆ, ಲೆಂಟ್ ಟೈಮಲ್ಲಿ ನಾವು ಮಾಸ್ ಯಾವಾಗ ಅಟೆಂಡ್ ಆಗುತ್ತೆ, ಮೊದಲು ನಾವೇ ನಮ್ಮನ್ನು ತಯಾರಿ ಮಾಡಬೇಕು. ಯಾರಿಗೆ ಡೈಲಿ ಪ್ರೇಯರ್ ಮಾಡೋಕ್ಕಾಗಲ್ಲ, ಡೈಲಿ ಪ್ರೇಯರ್ ನಾನು ಎಂತ ಪಾಪ ನಿವೇದನೆ ಮಾಡಿದಲ್ಲ ನೀನು ಮೊನ್ನೆ, ಎಂತ ಮಾಡೋದು, ಯಾರಿಗೆ ಅಂಥ ವ್ಯಕ್ತಿಗಳಿಗೆ ಈ ಒಂದು ಲೆಂತ್ ಟೈಮ್ ಕೊಟ್ಟಿದೆ. ನಾನು ಹೇಳ್ತಾ ಇದ್ದೇನೆ, ಪವಿತ್ರ ಸಭೆ ಹೇಳ್ತಿಲ್ಲ, ನಾನೇ ಖುದ್ದಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಒಂದು ಲೆಂತ್ ಟೈಮ್ ಹೇಳ್ತಾ ಇದೆ, ಪಾಪ ನಿವೇದನೆ ಮಾಡು. ನಿನಗೆ ನಿನ್ನ ಕುಟುಂಬದವರಿಗೆ ಆಶೀರ್ವಾದ ದೊರಕುವುದು, ನಿನ್ನ ಕುಟುಂಬದವರಿಗೆ ಬ್ಲೆಸ್ಸಿಂಗ್ ದೊರಕುವುದು, ನಿನ್ನ ಕುಟುಂಬದವರಿಗೆ ಎಲ್ಲ ದುಷ್ಟಶಕ್ತಿಗಳಿಂದ ಬಿಡುಗಡೆ ಸಿಗುವುದು. ನೀನು ಮತ್ತು ನಿನ್ನ ಕುಟುಂಬದವರಿಗೆ, ನಿಂಗೆ ಮತ್ತು ನಿನ್ನ ಕುಟುಂಬದವರಿಗೆ ಮತ್ತು ನಿನ್ನ ಕುಟುಂಬದ ಸತ್ತ ಎಲ್ಲ ಆತ್ಮಗಳಿಗೆ ದೇವರ ಕರುಣೆ ದೊರಕುವುದು. ಪ್ರೈಸ್ ಗಾಡ್. ದೇವರ ಕರುಣೆ ದೊರಕುವುದು. ಪ್ರೈಸ್ ಗಾಡ್. ನಾನು ಹೇಳಿದೆ, ಕರುಣೆ ಅಂದರೆ ಗಾಡಿ ಬಂಗ್ಲೆ ಹಣ ಅಲ್ಲ. 100 ರೂಪಾಯಿ ಬರುತ್ತೆ, 100 ರೂಪಾಯಿ ಬಾಜಿ ತಗೊಂಡ್ರೆ ನಿನ್ನ 100 ರೂಪಾಯಿ ಹೋಗ್ಬಿಡುತ್ತೆ. ಆದರೆ ಕರುಣೆ ಶಾಶ್ವತವಾದದ್ದು. 100 ರೂಪಾಯಿ ನಾಳೆ ಕೂಡ ನಿನ್ನ ಕೈಗೆ ಬರುತ್ತೆ. ಪ್ರೈಸ್ ಗಾಡ್. ಹಾಲೆಲೂಯಾ. ಇದೇ ಅರ್ಥ ಒಂದು ಕೊಟ್ಟೆ, ಇದೇ ಕರುಣೆ, ಇದೇ ಮರ್ಸಿ. ಸೊ ಥ್ರೂ ದ ಮದರ್ ಮೇರಿ ನಾವು ನಮ್ಮ ಪಾಪಗಳನ್ನು ಅರಿತುಕೊಂಡು, ನಾವು ನಮ್ಮ ಪಾಪಗಳಿಂದ ಬಂದ ಕತ್ತಲನ್ನು ದೂರ ಮಾಡಲು, ಆ ಕರ್ತನಲ್ಲಿ ಬೇಡುವ ಬಂಧನಗಳನ್ನು, ಶಾಪಗಳನ್ನು ದೂರ ಮಾಡಲು ನಾವು ಆ ಕರ್ತನಲ್ಲಿ ಬೇಡುವ ಈ ಒಂದು ಲೆಂತ್ ಟೈಮ್ನಲ್ಲಿ. ಆಮೇನ್. ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕ. ಹಾಗೇನೆ ನಿಮ್ಮ ಯಾವಾಗ ಪಾಪ ಕ್ಷಮೆಯಾಗುತ್ತೆ, ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮನ್ನು ಅಗಲಿ ಹೋದ, ನಿಮ್ಮನ್ನು ಬಿಟ್ಟು ಹೋದ ಎಲ್ಲ ಆ ನಿಮ್ಮ ಕುಟುಂಬದ ಸೋಲ್ಸ್ಗಳ ಮೇಲೆ ಇಳಿದು ಬರಲಿ. ಆ ಸ್ಪಿರಿಟ್ ಇನ್ ಜೀಸಸ್ ಅನಾಯಿಂಟಿಂಗ್ ಅವರದ್ದು ಕೂಡ ಸಲ್ವೇಷನ್ ಆಗಲಿ. ಅವರ ಜೊತೆಗೆ ಅವರ ಪಾಪಗಳಿಂದ ಬಂದ ನಿಮ್ಮ ಎಲ್ಲ ಬಂಧನಗಳು ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ಮುರಿದೋಗಲೆಂದು ನಾನು ಪ್ರಾರ್ಥಿಸೋಣ ಈ ಲೆಂತ್ ಟೈಮಲ್ಲಿ. ಆಮೆನ್.